ಹಾಯ್ ಫ್ರೆಂಡ್ಸ್, ನೀವು ಚಹಾ ಅಥವಾ ಕಾಫಿ ಪ್ರಿಯರಾಗಿದ್ದರೆ ಇವುಗಳ ಜೊತೆ ಈ ಆಹಾರಗಳನ್ನು ತಿನ್ನಲೇಬಾರದು ಅಂತ ಹೇಳ್ತಾರೆ. ಹಾಗಾದರೆ ಆ ಆಹಾರಗಳು ಯಾವುವು ಅಂತ ನೋಡೋದಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಅವು ಯಾವ ಆಹಾರ ನೋಡೋಣ. ಚಹಾ ಕುಡಿಯುವಾಗ ಸ್ನ್ಯಾಕ್ಸ್ ತಿನ್ನುವ ಅಭ್ಯಾಸ ನಿಮ್ಮೆಲ್ಲರಲ್ಲೂ ಇರುತ್ತದೆ. ಕೆಲವರು ಚಹಾದ ಜೊತೆ ಸಿಹಿ ತಿನಿಸು ಇಷ್ಟಪಟ್ಟರೆ ಇನ್ನೂ ಕೆಲವರು ಉಪ್ಪಿನ ಆಹಾರ ತಿನ್ನಲು ಇಷ್ಟಪಡುತ್ತಾರೆ. ನೀವು ಚಹಾದ ಜೊತೆ ಕೆಲವೊಂದು ಆಹಾರಗಳನ್ನು ತಿನ್ನಲೇಬಾರದು, ಇದರಿಂದ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತದೆ. ಚಹಾ ಕುಡಿಯುವಾಗ ಅದರ ಜೊತೆ ಸವಿಯಲು ಏನಾದರೂ ತಿಂಡಿ ಇದ್ದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಕೆಲವರಿಗಂತೂ ಖಾಲಿ ಚಹಾ ಕುಡಿಯಲು ಆಗೋದಿಲ್ಲ, ಅದರ ಜೊತೆ ಬಿಸ್ಕಟ್, ಟೋಸ್ಟ್ ಹೀಗೆ ಏನಾದರೂ ಸ್ನ್ಯಾಕ್ಸ್ ಇದ್ದೇ ಇರಬೇಕು. ನಾವು ಚಹಾ ಕುಡಿಯುವಾಗ ನಮಗಿಷ್ಟವಾದ ತಿಂಡಿಗಳನ್ನು ಸೇವಿಸುತ್ತೇವೆ. ಆದರೆ ನಿಮಗೆ ಗೊತ್ತಾ, ಚಹಾದ ಜೊತೆ ಕೆಲವೊಂದು ಆಹಾರಗಳನ್ನು ಸೇವಿಸಬಾರದಂತೆ, ಅವು ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಎನ್ನುತ್ತಾರೆ ತಜ್ಞರು. ಟೀ, ಕಾಫಿ ಜೊತೆ ತಿಂಡಿ. ಚಹಾ ಅಥವಾ ಕಾಫಿ ಕುಡಿಯುವಾಗ ಪ್ರೋಟೀನ್ ಭರಿತ ಆಹಾರ ಪದಾರ್ಥಗಳು, ಸಿಟ್ರಸ್ ಹಣ್ಣುಗಳು ಅಥವಾ ಹೆಚ್ಚು ಡೈರಿ ಉತ್ಪನ್ನಗಳನ್ನು ಸೇವಿಸಬಾರದು, ಏಕೆಂದರೆ ಇವುಗಳ ಮಿಶ್ರಣವು ಆರೋಗ್ಯಕ್ಕೆ ಅಪಾಯಕಾರಿ ಎನ್ನಲಾಗುತ್ತಿದೆ. ಚಹಾದೊಂದಿಗೆ ಅಂತಹ ಯಾವುದನ್ನಾದರೂ ತಿನ್ನುವುದರಿಂದ ದೇಹದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಗ್ಯಾಸ್ಟ್ರಿಕ್, ಮಲಬದ್ಧತೆ, ಅಜೀರ್ಣ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಸಾಮಾನ್ಯವಾಗಿ ಅತಿಥಿಗಳಿಗೆ ಚಹಾದ ಜೊತೆಗೆ ತಿಂಡಿಗಳನ್ನು ನೀಡಲಾಗುತ್ತದೆ. ಈ ತಿಂಡಿಗಳನ್ನು ಸಾಮಾನ್ಯವಾಗಿ ಕಡಲೆ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ಚಹಾದೊಂದಿಗೆ ಪಕೋಡಾ ಅಥವಾ ನಮ್ಕೀನ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು. ಇದು ನಂತರ ಆಮ್ಲೀಯತೆಗೆ ಕಾರಣವಾಗಬಹುದು. ಹಾಗಾದರೆ ನೀವು ಚಹಾ ಅಥವಾ ಕಾಫಿಯ ಜೊತೆ ತಿನ್ನಬಾರದ ಆಹಾರಗಳು ಯಾವುವು ತಿಳಿಯೋಣ ಬನ್ನಿ ಸ್ನೇಹಿತರೆ. ಅದರಲ್ಲಿ ಮೊದಲನೆಯದಾಗಿ ಉಪ್ಪು ಅಥವಾ ಕಡಲೆ ಹಿಟ್ಟು. ಚಹಾವು ಟ್ಯಾನಿನ್ಗಳನ್ನು ಹೊಂದಿದ್ದು, ಇದು ಉಪ್ಪು ತಿಂಡಿಗಳಲ್ಲಿ ಕಂಡುಬರುವ ಕಬ್ಬಿಣ ಮತ್ತು ಇತರ ಪೋಷಕಾಂಶಗಳನ್ನು ನಾಶಪಡಿಸುತ್ತದೆ. ಚಹಾ ಜೊತೆ ಪಕೋಡಾ ತಿನ್ನುವುದರಿಂದ ಜೀರ್ಣಾಂಶ ವ್ಯವಸ್ಥೆ ದುರ್ಬಲಗೊಳ್ಳುತ್ತದೆ. ಇದು ಹೊಟ್ಟೆಗೆ ಸಂಬಂಧಿಸಿದ ಇತರ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಚಹಾದ ಜೊತೆಗೆ ಉಪ್ಪು ಅಥವಾ ಕಡಲೆ ಹಿಟ್ಟು ಆಧಾರಿತ ವಸ್ತುಗಳನ್ನು ಎಂದಿಗೂ ತಿನ್ನಬಾರದು. ಇನ್ನು ಚಹಾ ಮತ್ತು ಲಿಂಬೆಹಣ್ಣು. ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಅಂಶ ಇರುವುದರಿಂದ ಚಹಾದ ಜೊತೆಗೆ ಅದನ್ನು ಸೇವಿಸುವುದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಉತ್ಪತ್ತಿಗೆ ಕಾರಣವಾಗಬಹುದು. ಹುಳಿ ಅಥವಾ ನಿಂಬೆಯಿಂದ ಮಾಡಿದ ಯಾವುದನ್ನು ಚಹಾದೊಂದಿಗೆ ತಿನ್ನಬಾರದು. ನಿಂಬೆಯಲ್ಲಿರುವ ಆಮ್ಲೀಯ ಅಂಶಗಳೊಂದಿಗೆ ಚಹಾ ಸೇರಿಕೊಂಡು ಹೊಟ್ಟೆಯಲ್ಲಿ ಆಮ್ಲವನ್ನು ಸೃಷ್ಟಿಸಬಹುದು. ಇದರಿಂದಾಗಿ ಎದೆಯುರಿ ಮತ್ತು ಊತದಂತಹ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಮೂರನೆಯದಾಗಿ ಮೊಟ್ಟೆ, ಸಲಾಡ್ ಅಥವಾ ಮೊಳಕೆಯೊಡೆದ ಧಾನ್ಯಗಳು. ಮೊಟ್ಟೆ ಅಥವಾ ಈರುಳ್ಳಿಯಿಂದ ಮಾಡಿದ ವಸ್ತುಗಳನ್ನು ಚಹಾದೊಂದಿಗೆ ಎಂದಿಗೂ ಸೇವಿಸಬಾರದು. ಇದಲ್ಲದೆ ಮೊಳಕೆಯೊಡೆದ ಧಾನ್ಯಗಳು ಮತ್ತು ಸಲಾಡ್ಗಳನ್ನು ಸಹ ತಿನ್ನಬಾರದು. ಬೆಳಗಿನ ಉಪಹಾರಕ್ಕೆ ಚಹಾದೊಂದಿಗೆ ಮೊಟ್ಟೆ ಅಥವಾ ಸಲಾಡ್ ತಿನ್ನಬೇಡಿ. ಇದು ಪೋಷಕಾಂಶಗಳನ್ನು ನಾಶಪಡಿಸುತ್ತದೆ ಮತ್ತು ಹೊಟ್ಟೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಕೊನೆಯದಾಗಿ ಅರಿಶಿಣ. ಚಹಾ ಕುಡಿಯುವಾಗ ಅರಿಶಿಣವು ಅನಿಲ, ಆಮ್ಲೀಯತೆ ಅಥವಾ ಮಲಬದ್ಧತೆಯಂತಹ ಹೊಟ್ಟೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಚಹಾ ಅಥವಾ ಕಾಫಿಯ ಜೊತೆ ಅರಿಶಿಣವನ್ನು ಹೊಂದಿರುವ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಅರಿಶಿಣ ಮತ್ತು ಚಹಾ ಎಲೆಗಳ ಸಂಯೋಜನೆಯು ದೇಹಕ್ಕೆ ಸೂಕ್ತವಲ್ಲ. ಈ ಹೆಲ್ತ್ ಟಿಪ್ಸ್ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.